ಕೆಲವು ಪೇಪರ್ಗಳಲ್ಲಿ ಬರೀತಾರೆ, ಕೆಲವರು ಮಾತಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ. ಅದನ್ನ ಇತ್ತು, ಇಲ್ಲ ಅಂತ ಹೇಳಲ್ಲ, ಆದ್ರೆ ಇದಕ್ಕೆ ತೋರಿಸಿದ್ದಾರೆ. ಈ ಹಿಂದೆ ಎಂದೂ ಆಗದಂತ ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಸ್ಜಿದೆ ಅಕ್ಸಾ ಮುನ್ಸಿಪಲ್ ಲೇಔಟ್ ಚಿಕ್ಕಬಳ್ಳಾಪುರ ಮಸೀದಿ ದರ್ಶನ ಅಂತ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಮಾಡಲಾಗಿತ್ತು. ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಮಸೀದಿ ಒಳಗಡೆ ಬಂದು ನೋಡೋ ಅವಕಾಶ ಮಾಡಿಕೊಟ್ಟಿರೋದು. ಇಷ್ಟು ದಿನ ಮಸೀದಿ ಈಚೆಯಿಂದ ನೋಡ್ತಾ ಇದ್ರು, ಇವಾಗ ಒಳಗಡೆ ಏನ್ ಮಾಡ್ತಾರೆ, ಯಾವ ತರ ನಮಾಜ್ ಮಾಡ್ತಾರೆ, ಯಾವ ತರ ಪ್ರಾರ್ಥನೆ ಮಾಡ್ತಾರೆ ನೋಡುವ ಒಂದು ಅವಕಾಶವನ್ನು ಪ್ರತಿಯೊಬ್ಬರಿಗೂ ಕಲ್ಪಿಸಲಾಗಿತ್ತು. ಇದರಲ್ಲಿ ನಮ್ಮ ಹಿಂದೂ ಬಾಂಧವರು ಎಲ್ಲ ಭಾಗವಹಿಸಿದ್ರು. ಅವರೇ ಅವರ ಒಪಿನಿಯನ್ ಹಂಚ್ಕೊಂಡ್ರು, ಅವ್ರ ಅನಿಸಿಕೆನ ಹಂಚ್ಕೊಂಡ್ರು. ಈ ತರ ನಮ್ಮ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ಕಡೆ ಆಗಿದ್ರೆ ಒಳ್ಳೇದು, ಬಹಳ ಚೆನ್ನಾಗಿದೆ. ನಾವು ಇಷ್ಟು ದಿನ ಈಚೆ ನೋಡ್ತಾ ಇದ್ವಿ, ನಮಗೆ ಒಳಗಡೆ ಬಂದು ನೋಡೋ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳಿ ಅವರೇ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಶಿವಕುಮಾರ್ ಅಂತ, ನಾನು ಮುನ್ಸಿಪಲ್ ಲೇಔಟ್ ನಿವಾಸಿ. ಇದು ಒಳ್ಳೆ ಎಲ್ಲಾ ಜಾಗಕ್ಕೂ ಇಡೀ ದೇಶಕ್ಕೆ ಹೋಗ್ಬೇಕು. ನನ್ನ ಮುಸ್ಲಿಂ ಸೋದರರಿಗೆ ತುಂಬಾ ಹೃದಯದಿಂದ ನಾನು ಅವ್ರಿಗೆ ಶುಭ ಕೋರ್ತೀನಿ. ಇದು ಯಾವಾಗ್ಲೂ ಹಿಂಗೆ ಆಗ್ಲಿ, ಈ ಸಂದೇಶ ನಮ್ಮ ಇಡೀ ಚಿಕ್ಕಬಳ್ಳಾಪುರದಿಂದ ಹೋಗ್ಲಿ. ಪ್ರದೀಪ್ ಅಂತ ಹೇಳ್ಬಿಟ್ಟು ಮಸೀದಿ ದರ್ಶನ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬಾ ಒಳ್ಳೆ ಕಾರ್ಯಕ್ರಮ ಆಯ್ತು. ಏನಂದ್ರೆ ನಾವು ಮಸೀದಿ ಆಚೆಯಿಂದ ನೋಡಿರ್ತಾ ಇದ್ವಿ, ಇವತ್ತು ಮಸೀದಿ ಒಳಗಡೆ ನೋಡುವಂತ ಅವಕಾಶ ಮಾಡ್ಕೊಟ್ಟಿರೋದಕ್ಕೆ ಒಂಥರ ಖುಷಿ ಆಯ್ತು. ಒಳಗಡೆ ಏನ್ ವಿಚಾರ ಇದೆ ಅನ್ನೋದು ಚೆನ್ನಾಗಿ ತಿಳಿಸಿದ್ರು. ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆಯಾದಂತ ಎನ್ ಶಿವರಾಮ್ ರೆಡ್ಡಿ ಸರ್ ಕೂಡ ಬಂದಿದ್ರು. ಫೇಸ್ಬುಕ್ ಅಲ್ಲಿ ಏನೇನೋ ತೋರಿಸ್ತಿರ್ತಾರೆ, ಆದ್ರೆ ಅಕ್ಕಪಕ್ಕ ತಿರುಗಿ ನೋಡಿದಾಗ ಅವು ಏನು ಇರೋದಿಲ್ಲ. ಬಹುಶಃ ಒಂದು ಮಸೀದಿ ಈ ತರ ಸ್ಟೇಟ್ಮೆಂಟ್ಸ್ ಇರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದೆಲ್ಲ ನಿಜ ಆಗಿರೋದಿಲ್ಲ, ಅದನ್ನ ನಮ್ಮ ಅಕ್ಕಪಕ್ಕ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ತುಂಬಾ ಖುಷಿ ಪಟ್ರು. ತುಂಬಾ ಒಳ್ಳೆ ಪ್ರಯತ್ನ ಇದು. ನಮ್ಮ ಸಹೋದರತ್ವವನ್ನ ಬಾಂಧವ್ಯವನ್ನ ಮೆರೆದ್ರು. ನಮ್ಮ ಕುರಾನಿನಲ್ಲಿರುವ ವ್ಯಾಖ್ಯಾನಗಳು ಮತ್ತು ನಮ್ಮ ಪ್ರವಾದಿಯವರ ವಚನಗಳನ್ನು ಇಲ್ಲಿ ಅಂಟಿಸಿದ್ದಾರೆ. ಇದನ್ನು ಸ್ವಲ್ಪ ಯೂಸ್ ಮಾಡಿ ನೋಡಿ, ಓದಿ ತಿಳ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ನೋಡಿ, ಇದು ಗಿಡಗಳನ್ನು ನೆಡುವುದ್ರ ಬಗ್ಗೆ ನೋಡಿ, ಇದು ಮೇಲು ಕೀಳು ಅಂತ ಮನೋಭಾವನೆ ಇಲ್ದಿರ ತಂದೆ ತಾಯಿ ಬಗ್ಗೆ, ಶಿಕ್ಷಣದ ಬಗ್ಗೆ ಏನು ಹೇಳ್ತಾರೆ ನಮ್ಮ ಪ್ರವಾದಿ ಮುಹಮ್ಮದ್ ಅವರು, ಕುಟುಂಬದ ಬಗ್ಗೆ,